ಶಿಕ್ಷಣ ಸಚಿವರೇ ನೋಡಲೇಬೇಕಾದ ಬಿಗ್ ಸ್ಟೋರಿ ಇದು. ಗಡಿ ಜಿಲ್ಲೆ ಸಂಸದರು ಶಾಸಕರಿಗೆ ಸಂಬಂಧಿಸಿದಂತಹ ಸ್ಟೋರಿ ಇದು. ಶಿಕ್ಷಣ ಸಚಿವರೇ ನೀವು ನೋಡಲೇಬೇಕಾದಂತಹ ಬಿಗ್ ಸ್ಟೋರಿ ಇದು. ಗಡಿ ಜಿಲ್ಲೆ ಸಂಸದರು ಶಾಸಕರಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಯಾರೆಲ್ಲ ಇದ್ದೀರಾ ಗಡಿ ಜಿಲ್ಲೆಯಲ್ಲಿ ಸಂಸದರು ಶಾಸಕರು, ಅವರಿಗೆ ಸಂಬಂಧಿಸಿದಂತಹ ಸ್ಟೋರಿ ಇದು. ಮಾನ್ಯ ಮಧು ಬಂಗಾರಪ್ಪನವರೇ, ಒಮ್ಮೆ ಕಣ್ತೆರೆದು ನೋಡಿ ಈ ಕಡೆ. ಮಕ್ಕಳ ಸ್ಥಿತಿಗತಿ ಹೀಗಾದರೆ ಹೇಗೆ? ಉಸ್ತುವಾರಿ ಸಚಿವರೇ, ಜೀವ ಭಯವಿಲ್ಲದೆ ಅಕ್ಷರ ಕಲಿತಾ ಇದ್ದಾರೆ ಸರ್ಕಾರಿ ಮಕ್ಕಳು. ಅವರ ಪರಿಸ್ಥಿತಿಯೇ ಹೀಗಾದರೆ ಹೇಗೆ? ಮಧು ಬಂಗಾರಪ್ಪನವರೇ, ಒಮ್ಮೆ ಈ ಕಡೆ ನೀವು ತಿರುಗಿ ನೋಡ್ಲೇಬೇಕು. ಮಕ್ಕಳ ಪರಿಸ್ಥಿತಿಯತ್ತ ಕಿವಿ ಕೊಡ್ಲೇಬೇಕು. ಕಲಿಯುವ ಮಕ್ಕಳ ಪರಿಸ್ಥಿತಿಯೇ ಈ ರೀತಿ ಆದರೆ ಯಾರು ಕೇಳೋದು ಮಕ್ಕಳ ಪರಿಸ್ಥಿತಿಯನ್ನ? ಶಿಕ್ಷಣ ಸಚಿವರೇ, ನೀವು ನೋಡ್ಲೇಬೇಕು ಈ ಸ್ಟೋರಿನ, ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ. ಯಾಕಂತ ಅಂದ್ರೆ ಮುಂದಿನ ಯುಗಕ್ಕೆ ಬೇಕಾದಂತಹವರು ಮಕ್ಕಳು. ಅವರ ಪರಿಸ್ಥಿತಿಯೇ ಈ ರೀತಿ ಆಗಿದೆ, ಅದರಲ್ಲೂ ಸರ್ಕಾರಿ ಮಕ್ಕಳ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತ ಅಂದ್ರೆ ನೀವೆಲ್ಲೋ ಒಂದ್ ಕಡೆ ಗಮನ ಹರಿಸ್ತಾ ಇಲ್ಲ. ಆದಷ್ಟು ಬೇಗ ಮಧು ಬಂಗಾರಪ್ಪನವ್ರೆ, ಈ ಒಮ್ಮೆ ಕಣ್ತೆರೆದು ನೋಡಿ ಈ ಸ್ಟೋರಿನ. ಮಕ್ಕಳ ಸ್ಥಿತಿಗತಿ ಹೀಗಾದ್ರೆ ಹೇಗ್ ಮಾಡೋದು? ಅವರು ಕಲಿಯುವಂತಹ ಸ್ಥಳದಲ್ಲಿ ಈ ರೀತಿ ಆದ್ರೆ ಮುಂದೆ ಯಾರು ಹೊಣೆ? ಮುಂದೆ ಪ್ರಜೆಗಳಾಗಿ ನಮ್ಮ ದೇಶವನ್ನ ಆಳ್ಬೇಕಾದಂಥವ್ರು. ಇವತ್ತು ಅವರ ಪರಿಸ್ಥಿತಿಯೇ ಹೇಳೋಕಾಗ್ತಾ ಇಲ್ಲ, ಆ ರೀತಿ ಆಗಿದೆ. ಆದ್ರೆ ನೀವು ಆ ಕಡೆ ಗಮನವನ್ನೇ ಕೊಡ್ತಾ ಇಲ್ಲ. ಈ ರೀತಿ ಆದ್ರೆ ಏನ್ ಮಾಡ್ಬೇಕು? ಸರ್ಕಾರಿ ಶಾಲಾ ಮಕ್ಕಳ ಜೀವಕ್ಕೆ ರಕ್ಷಣೆಯೇ ಇಲ್ಲದಂತಾಗಿದೆ. ಆತಂಕದಲ್ಲಿ ನೂರಾರು ವಿದ್ಯಾರ್ಥಿಗಳು ಪ್ರತಿದಿನ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳ ಜೀವಕ್ಕೆ ರಕ್ಷಣೆಯೇ ಇಲ್ಲದಂತಾಗಿದೆ. ಆತಂಕದಲ್ಲೇ ನೂರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಅವರ ಜೀವಗಳ ಜೊತೆ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಚೆಲ್ಲಾಟ ಆಡ್ತಿದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ, ಆದ್ರೆ ಅವರ ಜೀವಕ್ಕೆ ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ. ಪ್ರತಿನಿತ್ಯ ವಿದ್ಯಾಭ್ಯಾಸಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಆತಂಕದಿಂದಲೇ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಅವರ ಜೀವಗಳ ಜೊತೆ ಅಧಿಕಾರಿಗಳಾಗಿರ್ಬೋದು, ಅಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಚೆಲ್ಲಾಟವನ್ನ ಆಡ್ತಿದ್ದಾರೆ. ಗಮನವನ್ನೇ ಹರಿಸ್ತಾ ಇಲ್ಲ. ಮುಂದಿನ ಪೀಳಿಗೆಗೆ ಬೇಕಾದಂಥವರು, ಅವರ ಪರಿಸ್ಥಿತಿಯೇ ಈ ರೀತಿ ಆಗಿದೆ ಅಂತ ಅಂದ್ರೆ ನೀವು ಗಮನ ಹರಿಸಲೇಬೇಕು. ಶಾಲಾ ಕೊಠಡಿಯ ಮೇಲ್ಛಾವಣಿ ಬೀಳುತ್ತಿದೆ, ಗೋಡೆಗಳು ಬಿರುಕಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಬಿರುಕು ಬಿಟ್ಟಿದ್ರು ಕೂಡ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ. ಶಿಕ್ಷಣ ಸಚಿವರೇ, ನೀವೇ ಸ್ಟೋರಿನ ನೋಡ್ಲೇಬೇಕು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಲ್ಲಿನ ಗೋಡೆಗಳು ಅಂತ. ಮೇಲ್ಛಾವಣಿ ಯಾವಾಗ ಬೀಳುತ್ತೋ ಯಾರಿಗೂ ಕೂಡ ಗೊತ್ತಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ ಅಲ್ಲಿನ ಮಕ್ಕಳು. ಗೋಡೆಗಳು ಸಂಪೂರ್ಣವಾಗಿ ಆಲ್ರೆಡಿ ಬಿರುಕಾಗಿದೆ, ಆದ್ರೂ ಕೂಡ ತಲೆ ಕೆಡಿಸ್ಕೊಂತಾ ಇಲ್ಲ ನೀವು. ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಯಾರು ಕೂಡ ಬಂದ್ ನೋಡ್ತಾ ಇಲ್ಲ ಆ ಕಡೆ. ಗೌರಿಬಿದನೂರು ನಗರದ ನಾಗಯ್ಯ ರೆಡ್ಡಿ ಬಡಾವಣೆಯಲ್ಲಿರುವಂತಹ ಸರ್ಕಾರಿ ಶಾಲೆ ಇದು. ಆ ಮಕ್ಕಳ ಭವಿಷ್ಯವನ್ನ ರೂಪಿಸುವ ಸ್ಥಳದಲ್ಲಿ ರಕ್ಷಣೆಯೇ ಇಲ್ಲ ಮಕ್ಕಳಿಗೆ. ಪ್ರತಿದಿನ ಆತಂಕದಲ್ಲೇ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ನಿಮ್ಮ ಗಮನ ಯಾವ ಕಡೆ ಇದೆ? ನೀವಾಗಿರುವುದು ಶಿಕ್ಷಣ ಸಚಿವರು, ಆದ್ರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಕೆಲಸವನ್ನ ಮಾಡ್ತಿದ್ದೀರಾ. ಮಕ್ಕಳ ವಿದ್ಯಾಭ್ಯಾಸವನ್ನ ಮಾಡ್ಬೇಕು ಅಂತ ಅಂದ್ರೆ ಅಲ್ಲಿನ ವಾತಾವರಣ ಕೂಡ ಚೆನ್ನಾಗಿರ್ಬೇಕು. ಈ ರೀತಿಯಾದಂತಹ ವಾತಾವರಣದಲ್ಲಿ ಭಯ ಆತಂಕವನ್ನೇ ಇಟ್ಕೊಂಡು ವಿದ್ಯಾಭ್ಯಾಸ ಮಾಡೋದಿಕ್ಕಾದ್ರೂ ಹೇಗ್ ಸಾಧ್ಯ? ಮೇಲ್ಛಾವಣಿ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಮಳೆ ಬಂದಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಬಿದ್ರೆ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಸಂಪೂರ್ಣವಾಗಿ ಗೋಡೆಗಳು ಬಿರುಕನ್ನ ಬಿಟ್ಟಿದ್ದಾವೆ. ಶಾಲೆಯಲ್ಲಿ ಒಟ್ಟಾರೆ 45 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾವೆ. ಯಾವ ಕ್ಷಣದಲ್ಲಿ ಅಪಾಯ ಬಂದು ಅವರ ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ.
ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಅಥವಾ ಮಧು ಬಂಗಾರಪ್ಪನವರೇ ನೀವು ಕೂಡ ಖುದ್ದ ಈ ಸ್ಟೋರಿಯನ್ನ ನೋಡ್ಬೇಕು. ಇಂತಹ ಸಂದರ್ಭದಲ್ಲಿ ತಲೆ ಕೆಡಿಸ್ಕೊಂಡಲೇ ಕೂರುವಂತಹ ಪರಿಸ್ಥಿತಿಯ ನೀವು ಮಾಡ್ಕೊಬಾರ್ದು. ಯಾಕಂತ ಅಂದ್ರೆ ಮುಂದಿನ ಪೀಳಿಗೆಗೆ ಬೇಕಾಗಿರುವಂತಹ ಮಕ್ಕಳು, ಆ ಮಕ್ಕಳ ಪರಿಸ್ಥಿತಿ, ಅವರು ಕಲಿಯುವಂತಹ ವಿದ್ಯಾಭ್ಯಾಸ ಪ್ರತಿಯೊಂದು ಕೂಡ ಉನ್ನತ ಮಟ್ಟದಲ್ಲೇ ಇರಬೇಕು. ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯಾದಂತಹ ದುಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದ್ರೆ, ಆತಂಕದಲ್ಲಿ ಅಕ್ಷರಾಭ್ಯಾಸವನ್ನ ಮಾಡ್ತಿದ್ದಾರೆ ಅಂತ ಅಂದ್ರೆ ಮುಂದೆ ಯಾರು ಬರ್ತಾರೆ ಸರ್ಕಾರಿ ಶಾಲೆಗಳಿಗೆ ಸೇರೋದಿಕ್ಕೆ? ಇಂತಹ ಪರಿಸ್ಥಿತಿಯಲ್ಲಿ ಯಾರು ಕೂಡ ಬರೋದಿಲ್ಲ. ಖಾಸಗಿ ಶಾಲೆಯತ್ತ ಮುಖಗಳನ್ನ ಮಾಡ್ತಿದ್ದಾರೆ ಪೋಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು. ಯಾಕಂತ ಅಂದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಸರ್ಕಾರಿ ಶಾಲೆಗಳಲ್ಲಿ ನಿರ್ಮಾಣ ಆದ್ರೆ ಯಾವ ಪೋಷಕರು ತಾನೇ ಶಾಲೆಗಳಿಗೆ ಸೇರಿಸೋದಕ್ಕೆ ಮುಂದೆ ಬರ್ತಾರೆ ಹೇಳಿ? ಮೇಲ್ಚಾವಣಿ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು, ಗೋಡೆಗಳು ಬಿರುಕನ್ನ ಬಿಟ್ಟಿದ್ದಾವೆ. ಆದ್ರೂ ಕೂಡ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಸ್ವತಃ ಮಧು ಬಂಗಾರಪ್ಪನವರೇ ಆಗ್ಲಿ ತಲೆಯನ್ನ ಕೆಡಿಸ್ಕೊಂತಾ ಇಲ್ಲ. ಸರ್ಕಾರಿ ಶಾಲಾ ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತಾಗ್ಬಿಟ್ಟಿದೆ. ಆತಂಕದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿನಿತ್ಯ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತದ್ದು. ಯಾವ ಸಂದರ್ಭದಲ್ಲಿ ಯಾವಾಗ ಯಾರಿಗೆ ಏನಾಗುತ್ತೆ ಅನ್ನುವ ಸುಳಿವು ಕೂಡ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂತಹ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಕುರ್ಚಿಗಾಗಿ ಪರದಾಟವನ್ನ ನಡೆಸ್ತಿದ್ದಾರೆ ಅಷ್ಟೇ ಅವರು. ಗೌರಿಬಿದನೂರಿನ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಅಧೋಗತಿಯಾಗಿದೆ ಇದೀಗ. ನಾಗಯ್ಯ ರೆಡ್ಡಿ ಬಡಾವಣೆಯಲ್ಲಿರುವಂತಹ ಸರ್ಕಾರಿ ಶಾಲೆ ಇದು. ಈ ಒಂದು ಶಾಲೆಯ ದುಸ್ಥಿತಿ ಇದು. ಮಕ್ಕಳ ಭವಿಷ್ಯ ರೂಪಿಸುವ ಸ್ಥಳದಲ್ಲಿ ಆ ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಬಿರುಕು ಬಿಟ್ಟಂತಹ ಸರ್ಕಾರಿ ಶಾಲೆಯಲ್ಲಿ 45 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತದ್ದು. ಕುರ್ಚಿಗಾಗಿ ಪರದಾಡುವ ಜನ ನಾಯಕರೇ, ಒಮ್ಮೆ ಈ ಕಡೆ ನೋಡಿ, ಮಕ್ಕಳ ಪರಿಸ್ಥಿತಿಯನ್ನ ಕಣ್ಣಾರೆ ನೋಡಿ. ನಾಗಯ್ಯ ರೆಡ್ಡಿ ಬಡಾವಣೆಯಲ್ಲಿ ಸರ್ಕಾರಿ ಶಾಲೆ ಇದೆ. ಆ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಮಕ್ಕಳ ಭವಿಷ್ಯ ರೂಪಿಸುವ ಸ್ಥಳದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ. ಆದ್ರೂ ಕೂಡ ಪ್ರತಿನಿತ್ಯ 45 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾವೆ. ಬಿರುಕು ಬಿಟ್ಟಂತಹ ಸರ್ಕಾರಿ ಶಾಲೆಯಲ್ಲಿ 45 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತದ್ದು. ಕಂಡು ಕಾಣದಂತೆ ಜಾಣ ಕುರುಡಾಗಿ ಇದ್ದಾರೆ ಅಲ್ಲಿನ ಜನಪ್ರತಿನಿಧಿಗಳು. ಈ ಸಮಸ್ಯೆ ಎಲ್ರಿಗೂ ಕೂಡ ಗೊತ್ತಿದೆ, ಆದ್ರೂ ಕೂಡ ಗೊತ್ತಿಲ್ಲದ ಹಾಗೆ ಇದ್ದಾರೆ. ಕುರ್ಚಿಗಾಗಿ ಕಿತ್ತಾಟವನ್ನ ಮಾಡ್ತಿದ್ದಾರೆ ಆ ಕಡೆ. ಆದ್ರೆ ಆಗಿರುವುದು ಶಿಕ್ಷಣ ಸಚಿವರು ಮಾಡಬೇಕಾಗಿರುವಂತದ್ದು ಶಿಕ್ಷಣದ ಅಭಿವೃದ್ಧಿ, ಮಕ್ಕಳ ಯೋಗಕ್ಷೇಮದ ಬಗ್ಗೆ, ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಆದ್ರೆ ಆ ರೀತಿಯಾದಂತಹ ಯೋಚನೆಯನ್ನ ಮಾಡ್ತಾ ಇಲ್ಲ ಶಿಕ್ಷಣ ಸಚಿವರು. ಅದನ್ನ ಬಿಟ್ಟು ಕುರ್ಚಿಗಾಗಿ ಕಾಳಗವನ್ನ ಮಾಡ್ತಿದ್ದಾರೆ. ಈ ಕಡೆ ಜೀವ ಭಯ ಇಲ್ಲದೆ ಅಲ್ಲಿನ ಮಕ್ಕಳು ಅಕ್ಷರಾಭ್ಯಾಸವನ್ನ ಮಾಡ್ತಿದ್ದಾರೆ ಪ್ರತಿನಿತ್ಯವೂ ಕೂಡ. ಅಲ್ಲಿನ ಶಾಲೆಯ ಪರಿಸ್ಥಿತಿ ಯಾರಿಗೂ ಕೂಡ ಹೇಳ್ಕೊಳ್ಳೋದಿಕ್ಕಾಗಲ್ಲ, ಆ ರೀತಿ ಇದೆ. ಎಲ್ರಿಗೂ ಕೂಡ ಗೊತ್ತು ಈ ಸುದ್ದಿ. ಅಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ಅಥವಾ ಮಧು ಬಂಗಾರಪ್ಪನವ್ರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹದ್ದೇ. ಆದ್ರೂ ಕೂಡ ಗೊತ್ತಿಲ್ಲದ ಹಾಗೆ ಜಾಣ ಕುರುಡನ್ನ ಮೆರಿತಾ ಇರುವಂತದ್ದು. ಇಂತಹ ವಾತಾವರಣದಲ್ಲಿ ಹೇಗೆ ವಿದ್ಯಾಭ್ಯಾಸವನ್ನ ಮಾಡೋದಿಕ್ ಸಾಧ್ಯ? ನಾವು ಕಲಿಯುವ ಸ್ಥಳ ಯಾವ ರೀತಿ ಇರುತ್ತೆ ಹಾಗೆ ನಾವು ವಿದ್ಯೆಯನ್ನ ಕಲಿಬಹುದು. ಇಂತಹ ಆತಂಕದಲ್ಲಿ ಪ್ರತಿನಿತ್ಯ ಏನಾಗುತ್ತೋ ಅನ್ನೋ ಭಯದಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅಲ್ಲಿನ ಶಾಲಾ ಶಿಕ್ಷಕರು ಯಾರಿಗೂ ಕೂಡ ಈ ಸುದ್ದಿಯನ್ನ ತಲುಪಿಸಿಲ್ವಾ? ಅದ್ ಹೇಗೆ ಮಕ್ಕಳಿಗೆ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ವಿದ್ಯಾಭ್ಯಾಸವನ್ನ ಕೊಡ್ತಿದ್ದಾರೆ? ಆದಷ್ಟು ಬೇಗ ಈ ಸಮಸ್ಯೆಯನ್ನ ಪರಿಹರಿಸುವತ್ತ ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಮಧು ಬಂಗಾರಪ್ಪನವರು ಖುದ್ದ ಹೋಗಿ ಸ್ಥಳಕ್ಕೆ ಪರಿಶೀಲನೆಯನ್ನ ಮಾಡಿ ಯಾವುದೇ ರೀತಿಯಾದಂತಹ ಅವಘಡ ಸಂಭವಿಸೋದಕ್ಕಿಂತ ಮುಂಚೆ ಈ ಪರಿಸ್ಥಿತಿಯನ್ನ ಸುಧಾರಿಸಬೇಕು. ಜೀವಗಳ ಜೊತೆ ಆಟವನ್ನ ಆಡ್ತಿದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು.
ಯಾವ ಸಂದರ್ಭದಲ್ಲಿ ಆ ಗೋಡೆಗಳು ಬೀಳುತ್ತೆ ಅನ್ನೋ ಊಹೆನೂ ಕೂಡ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಸೋರುತ್ತಿದೆ ಸರ್ಕಾರಿ ಶಾಲೆ, ಬೀಳುವ ಹಂತದಲ್ಲಿದೆ. ಮಳೆ ಬಂದ್ರೆ ಸಾಕು ವಿದ್ಯಾರ್ಥಿಗಳ ಸ್ಥಿತಿ ಅಧೋಗತಿಯಾಗುತ್ತೆ ಅಲ್ಲಿ. ಅಂತಹ ಸಂದರ್ಭದಲ್ಲಿ, ಅಂತಹ ಪರಿಸ್ಥಿತಿಯಲ್ಲಿ ಅವರು ವಿದ್ಯಾಭ್ಯಾಸವನ್ನ ಮಾಡುವಂತಹ ಪರಿಸ್ಥಿತಿ ಆ ಮಕ್ಕಳಿಗೆ ಬಂದಿದೆ ಇದೀಗ. ಇದಕ್ಕೆ ಹೊಣೆ ಯಾರು? ಮಳೆ ಬಂದ್ರೆ ಸಾಕು ಅವರ ಪರಿಸ್ಥಿತಿಯನ್ನ ಯಾರಿಗೂ ಕೂಡ ಹೇಳೋದಿಕ್ಕಾಗಲ್ಲ, ಅಧೋಗತಿಯಾಗಿರುತ್ತೆ ಅವರ ಪರಿಸ್ಥಿತಿ. ಬೀಳೋ ಹಂತದಲ್ಲಿದ್ದಾವೆ ಅಲ್ಲಿನ ಕೊಠಡಿಗಳ 45 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಯಾರೂ ಕೂಡ ಅತ್ತ ಕಡೆ ಗಮನವನ್ನ ಹರಿಸ್ತಾ ಇಲ್ಲ. ಯಾವ ಸಂದರ್ಭದಲ್ಲಿ ಕೊಠಡಿ ಬೀಳುತ್ತೋ ಗೊತ್ತಿಲ್ಲ. ಸಂಪೂರ್ಣವಾಗಿ ಸೋರ್ತಾ ಇದೆ ಸರ್ಕಾರಿ ಶಾಲೆ. ಮಳೆ ಬಂದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಗೋಳನ್ನ ಕೇಳೋದಿಕ್ಕೆ ಯಾರೂ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾವೆ. ಇಂತಹ ಪರಿಸ್ಥಿತಿ ಗೊತ್ತಿದ್ರು ಕೂಡ ಶಾಸಕ ಪುಟ್ಟಸ್ವಾಮಿ ಗೌಡ ಅವರಿಗೆ, ಅವರ ಕಣ್ಣಿಗೆ ಈ ರೀತಿಯಾದಂತಹ ಪರಿಸ್ಥಿತಿ ಕಾಣ್ತಾ ಇಲ್ವಾ? ಮಕ್ಕಳು ಇಂತಹ ಪರಿಸ್ಥಿತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ರು ಕೂಡ ಈ ಪರಿಸ್ಥಿತಿ ಅವರಿಗೆ ಗೊತ್ತಾಗ್ತಾ ಇಲ್ವಾ ಅಂತ ಸರ್ಕಾರ ಇಂತಿಷ್ಟು ಬಡ್ಜೆಟ್ ಅಂತ ಪ್ರತಿ ವರ್ಷ ಎತ್ತಿಡುತ್ತೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಓದಿಗಾಗಿ ಬಡ್ಜೆಟ್ ಅನ್ನ ಎತ್ತಿಡುತ್ತೆ. ಆದ್ರೂ ಕೂಡ ಇಂತಹ ಶಾಲೆಗಳಿದ್ರೂ ಕೂಡ ಆ ಶಾಲೆಗಳ ಅಭಿವೃದ್ಧಿಯತ್ತ ಗಮನವನ್ನ ಹರಿಸಿಲ್ಲ. ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಏನ್ ಮಾಡ್ತಿದ್ದಾರೆ? ಯಾವ ರೀತಿಯಾದಂತಹ ಆಡಳಿತವನ್ನ ಮಾಡ್ತಿದ್ದಾರೆ? ಕೇವಲ ಕುರ್ಚಿಗಾಗಿ, ಅಧಿಕಾರಕ್ಕಾಗಿ ಬಂದು ಇಂತಹ ಸಂದರ್ಭದಲ್ಲೂ ಕೂಡ ಅವರ ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ, ಅಲ್ಲಿಗೆ ಹೋಗಿ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇಲ್ಲ ಅಂತ ಅಂದ್ರೆ ಏನ್ ಹೇಳ್ಬೇಕು? ಆದಷ್ಟು ಬೇಗ ಇಲ್ಲಿನ ಪರಿಸ್ಥಿತಿಯನ್ನ ಖುದ್ದು ಅವರೇ ಭೇಟಿಯಾಗಿ ಅಲ್ಲಿನ ಪರಿಸ್ಥಿತಿಯನ್ನ ನೋಡಿ ಆ ಮಕ್ಕಳಿಗೆ ಆತಂಕದಿಂದ ಹೊರಬರುವಂತ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಪೂರ್ತಿಯಾಗಿ ನೆಂದೋಗಿದೆ ಮೇಲ್ಚಾವಣಿ. ಯಾವ ಸಂದರ್ಭದಲ್ಲಿ ಬೀಳುತ್ತೆ ಗೊತ್ತಿಲ್ಲ. ಇನ್ನು ಗೋಡೆಗಳಂತೂ ಬಿರ್ಕೆ ಬಿದ್ದೋಗಿದೆ. ಮಕ್ಕಳ ಮೇಲೆ ಬಿದ್ರೆ ಏನಾಗುತ್ತೆ ಮಕ್ಕಳ ಪರಿಸ್ಥಿತಿ? ಯೋಚನೆ ಮಾಡ್ಬೇಕು ಒಂದ್ಸಲಿ. ಮಳೆ ಬಂದಂತಹ ಸಂದರ್ಭದಲ್ಲಿ ಆತಂಕದಿಂದ ವಿದ್ಯಾಭ್ಯಾಸವನ್ನ ಮಾಡ್ತಾರವ್ರು. ಗೌರಿಬಿದನೂರಿನ ಸರ್ಕಾರಿ ಶಾಲೆ ಇದು. ಇತ್ತೀಚೆಗೆ ಸರ್ಕಾರಿ ಶಾಲೆಗಳತ್ತ ಮಕ್ಕಳು ಹೋಗೋದು ಕಡಿಮೆ ಆಗಿದೆ. ಇದಕ್ಕೆ ಕಾರಣಗಳೇನು? ಇಂತಹ ಪರಿಸ್ಥಿತಿಗಳೇ. ಎಲ್ಲರೂ ಕೂಡ ಖಾಸಗಿ ಶಾಲೆಗಳತ್ತ ಮುಖವನ್ನ ಮಾಡ್ತಿದ್ದಾರೆ. ಯಾಕಂತಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ, ಎಜುಕೇಶನ್ ಚೆನ್ನಾಗಿರುತ್ತೆ. ಈ ರೀತಿಯಾದಂತಹ ಆಲೋಚನೆಗಳನ್ನ ಇಟ್ಕೊಂಡು ಪೋಷಕರು ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ. ಈ ರೀತಿಯಾದಂತಹ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನ ನೋಡ್ಬಿಟ್ರೆ ಪೋಷಕರು ಇನ್ನೂ ಆತಂಕಕ್ಕೊಳಗಾಗ್ತಾರೆ. ಮಕ್ಕಳ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಪರವಾಗಿಲ್ಲ, ದುಡ್ಡು ಖರ್ಚಾದ್ರೂ ನಾವು ಖಾಸಗಿ ಶಾಲೆನಲ್ಲೇ ಓದಿಸ್ಕೊಂತೀವಿ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಆದಷ್ಟು ಬೇಗ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಬೇಕು ಅಂತ ಅಂದ್ರೆ ಈ ರೀತಿಯಾದಂತಹ ಪರಿಸ್ಥಿತಿಗಳನ್ನ, ಕಟ್ಟಡಗಳನ್ನ ಸರಿ ಮಾಡ್ಬೇಕು. ಶಿಕ್ಷಣ ಸಚಿವರು ಬೇರೆಲ್ಲಾ ಕೆಲಸಗಳನ್ನ ಪಕ್ಕಕ್ಕಿಟ್ಟು, ಕುರ್ಚಿ ಕಾಳಗವನ್ನು ಕೂಡ ಪಕ್ಕಕ್ಕಿಟ್ಟು ಇತ್ತ ಕಡೆ ಸ್ವಲ್ಪ ಗಮನವನ್ನ ಹರಿಸಬೇಕು. ಕಾಂಪೌಂಡ್ ಇಲ್ಲ, ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ. ವಿದ್ಯಾರ್ಥಿಗಳಿಗೆ ಭಯದ ವಾತಾವರಣದಲ್ಲಿ ಇದ್ದಾರೆ ಅಲ್ಲಿನ ಶಿಕ್ಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಬ್ರು ಕೂಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದ್ರೆ ಮೇಲ್ಚಾವಣಿಗಳಾಗಿರ್ಬೋದು, ಗೋಡೆಗಳಾಗಿರ್ಬೋದು ಪೂರ್ತಿಯಾಗಿ ಬಿರುಕನ್ನ ಬಿಟ್ಟಿದೆ. ಯಾರು ಕೂಡ ಇತ್ತ ಕಡೆ ಗಮನ ಹರಿಸ್ತಾ ಇಲ್ವಾ ಅಂತ? ಖಂಡಿತವಾಗಿಯೂ ಸುಖಾನಿ, ಏನು ಒಂದು ಸರ್ಕಾರಿ ಶಾಲೆ ಅಂದ್ರೆ ಸಾಕು ಒಂದು ದೇವಸ್ಥಾನ ಇದ್ದಂಗೆ. ಆದ್ರೆ ಸರ್ಕಾರಿ ಶಾಲೆ ಒಂದು ಮಕ್ಕಳ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಹೇಳಿ ಸರ್ಕಾರ ಒಂದು ಪೋಷಕರ ಗಮನ ಎನ್ನುವಂತ ಕೆಲಸ ಇಲ್ಲಿ ಮಾಡ್ತಿದೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಏನು ಮಕ್ಕಳಿಗೆ ಇಲ್ಲಂತ ಒಂದು ಜೀವಂತ ಆಗಿದೆ. ಯಾಕಂದ್ರೆ ಏನು ಮಳೆಗಾಲ ಬಂದ್ರೆ ಸಾಕು ಇದೊಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಜೀವದ ಜೊತೆ ಅಧಿಕಾರಿಗಳು ಸಹ ಒಂದು ಆಟವಾಡ್ತಂತ ಹಿನ್ನೆಲೆ ಏನ್ಬೋದು. ಇನ್ನೇನು ಶಾಲಾ ಕೊಠಡಿ ಮೇಲ್ಚಾವಣಿಯನ್ನು ಬೀಳುತ್ತಿದ್ರು ಸಹ, ಗೋಡೆಗಳ ಬಿರುಕು ಬಿಟ್ಟಿರೋದು ಸಹ ಯಾವುದೇ ಒಬ್ಬ ಅಧಿಕಾರಿ ಸಹ ಅಲ್ಲಿಗೆ ಹೋಗಿ ಒಂದ್ ಸ್ವಲ್ಪ ಪರಿಶೀಲನೆ ಮಾಡದೆ ಒಂದು ಏನು ಕಣ್ಣಿಗೆ ಬಟ್ಟೆ ಕುಳಿತಿರುವಂತಹ ಅಧಿಕಾರಿಗಳು ಈ ಕೆಲಸವನ್ನು ಮಾಡ್ತಿರುವುದು. ಇನ್ನು ಗೌರಿಬಿದನೂರು ನಗರದ ನ್ಯಾಯಾಂಗ ರೆಡ್ಡಿ ಬಡಾವಣೆಯಲ್ಲಿ
ಒಂದು ಸರ್ಕಾರಿ ಶಾಲೆಯನ್ನು ಇರುವಂತವನ್ನೇ ಮರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಧಿಕಾರಿಗಳು ಸಹ ಏನ್ ಮಾಡ್ತಿದ್ದಾರೆ, ಯಾಕಂದ್ರೆ ಶಿಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿನ ಒಂದು ಸ್ಥಿತಿಗತಿಗಳು ಯಾವ ತರ ಇದೆ ಏನಂತೇಳಿ ಒಂದು ತಿಂಗಳಿಗಾದ್ರೂ ಒಂದ್ಸರಿ ವಿಸಿಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಸಹ ಯಾವುದೇ ಒಂದು ಅಧಿಕಾರಿ ಬರದೆ ಮೇಲ್ಚಾವಣಿ ಒಂದ್ ಸ್ವಲ್ಪ ಏನ್ ಕೆಳಕ್ಕೆ ಬಿಟ್ಟು ಒಂದ್ ಸ್ವಲ್ಪ ಗೋಡೆ ಬೆರ್ಕು ಬಿಟ್ಟು ಅಂತ ಒಂದು ಪರಿಣಾಮ ಇಲ್ಲಿ ನಿರ್ಮಾಣವಾಗಿರುತ್ತೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮಕ್ಕಳಿರುವುದರಿಂದ ಯಾವುದೋ ಒಬ್ಬ ಅಧಿಕಾರಿ ಬರಲಿದೆ ಮಕ್ಕಳ ಒಂದು ಜೀವದ ಜೊತೆ ಒಂದು ಚೆಲ್ಲಾಟ ಆಡ್ತಿದ್ದಾರೆ ಅಂತ ಹೇಳಿ ಒಂದು ಪೋಷಕರು ಸಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಸರ್ಕಾರಿ ಶಾಲೆಯ ಒಂದು ಪರಿಸ್ಥಿತಿ ಈ ತರ ಆದ್ರೆ ಇಲ್ಲಿ ಯಾವ ಒಂದು ಮಕ್ಕಳಿಗೆ ಸೇಫ್ಟಿ ಇರುತ್ತೆ ಅಂತ ಹೇಳಿ ಒಂದು ಪೋಷಕರು ತಮ್ಮ ಬಳಿ ಅಳಿಗಳನ್ನು ತೋಡ್ಕೊಂತಿರುವುದು. ಪ್ರಮುಖವಾಗಿ ಇಲ್ಲಿಗೆ ಅಧಿಕಾರಿಗಳು ಬಂದು ಅಲ್ಲಿನ ಒಂದು ಸ್ಥಿತಿಗತಿಗಳು ಯಾವ ಒಂದು ರೀತಿಯಲ್ಲಿದೆ, ಮತ್ತೆ ಆ ಮಕ್ಕಳಿಗೆ ಬೇರೆ ಒಂದು ಕಟ್ಟಡ ನೋಡುವುದಾ ಇಲ್ಲ ಬಾಡಿಗೆ ಕಟ್ಟಡ ಮಾಡಿ ಮತ್ತೆ ಆ ಮಕ್ಕಳನ್ನು ಕೂರಿಸುವುದಾ ಅನ್ನೋದು ಇಲ್ಲಿಯವರೆಗೂ ಯಾವ ಅಧಿಕಾರಿನೂ ಮಾಡಿಲ್ಲ. ಆದ್ರೆ ಮಕ್ಕಳ ಒಂದು ಏನು ಒಂದು ಜೀವ ಭಯದಿಂದ ಸಹ ಶಾಲೆಗೆ ಹೋಗುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವುದು ಸುಕನ್ಯಾ. ಎಸ್ ಶ್ರೀನಿವಾಸ್, ಈ ಸಮಸ್ಯೆ ಏನಿದೆ, ಈ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗಾಗ್ಲಿ ಜನಪ್ರತಿನಿಧಿಗಳಿಗಾಗ್ಲಿ ಅಥವಾ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವ್ರಿಗಾಗ್ಲಿ ಯಾವುದೇ ರೀತಿಯಾದಂತಹ ಈ ಸಮಸ್ಯೆ ಬಗ್ಗೆ ವಿಷಯ ತಲುಪಿದ್ಯಾ ಪೋಷಕರಿಂದಾಗ್ಲಿ ಶಿಕ್ಷಕರಿಂದಾಗ್ಲಿ ಅಂತ? ಖಂಡಿತವಾಗಿ ಸುಕನ್ಯಾ, ಏನು ಒಂದು ಮಕ್ಕಳ ಇಲ್ಲಿ ಒಂದು 30ರಿಂದ 40 ಮಕ್ಕಳು ಸಹ ಇಲ್ಲಿ ಸರ್ಕಾರಿ ಶಾಲೆಗೆ ಬರುವಂತದ್ದು. ಆದ್ರೆ ಇಲ್ಲಿ ಮಳೆಗಾಲ ಬಂದ್ರು ಸಾಕು ಸಹ ಇಲ್ಲಿ ಒಂದು ಈ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿ ಮೊನ್ನೆ ವರ್ಷದಷ್ಟೇ ಪೋಷಕರು ಸಹ DDPI ಅವರಿಗೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒಂದು ಮಾಹಿತಿ ತಿಳಿಸಿರುವಂತದ್ದು. ಆದ್ರೆ ಏನು ಅಧಿಕಾರಿಗಳನ್ನು ಕಣ್ಣಿದ್ದು ಕುಡರಂತೆ ಇಲ್ಲಿ ವರ್ತನೆ ಮಾಡುತ್ತಿದ್ದಾರೆ. ಆದ್ರೂ ಇದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಹೇಳಿ ಅವರಿಗೆ ಒಂದು ಕೇಳಬೇಕಾಗಿದೆ. ಆದ್ರೆ ಮಕ್ಕಳ ಒಂದು ಜೀವದ ಜೊತೆ ಇವರು ಅಧಿಕಾರಿಗಳು ಆಟವಾಡ್ತಿದ್ದಾರೆ. ನಾಳೆ ಬೆಳಗ್ಗೆ ಏನಾದ್ರು ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆ ನೇರ ಹೊಣೆಗಾರರು ಅಧಿಕಾರಿಗಳೇ ಆಗ್ತಾರೆ ಎಂಬುವಂತ ಮಾಹಿತಿನೂ ಅವರಿಗೆ ಗೊತ್ತಿರುತ್ತೆ. ಆದ್ರೆ ಈ ಬೇರೆ ಒಂದು ಕಟ್ಟಡ ನೋಡಿ ಯಾಕೆ ಮಕ್ಕಳನ್ನ ಶಿಫ್ಟ್ ಮಾಡ್ತಿಲ್ಲ, ಮತ್ತೆ ಶಿಕ್ಷಣ ಇಲಾಖೆದವರು ಇಷ್ಟೊಂದು ಇದಾಗಿದೆಯಾ ಅನ್ನೋದಕ್ಕೆ ಪೋಷಕರು ಸಹ ಒಂದ್ ಸ್ವಲ್ಪ ಅಳವನ್ನು ತೋಡ್ಕೊತಿದ್ದಾರೆ. ಆದ್ರೆ ಪೋಷಕರು ಆ ಶಾಲೆಗೆ ಕಳಿಸಿಕೊಡೋದಕ್ಕೆ ಮಕ್ಕಳನ್ನ ಒಂದಷ್ಟು ಭಯಭೀತರಾಗಿರುವಂತಾನೆ ಹೇಳ್ಬೋದು. ಒಟ್ಟಾರೆ ಏನು ಶಿಕ್ಷಣ ಇಲಾಖೆಯಲ್ಲಿ ಈ ಒಂದು ದುಸ್ಥಿತಿಗಳು ಇದ್ರೂ ಸಹ ಅಧಿಕಾರಿಗಳು ಕಣ್ಣಿದ್ದು ಕೂಡ್ರಂತೆ ವರ್ತನೆ ಮಾಡುತ್ತಿದ್ದಾರೆ ಸುಕನ್ಯಾ. ಶ್ರೀನಿವಾಸ್, ಎಷ್ಟು ದಿನಗಳಿಂದ ಈ ರೀತಿಯಾದಂತಹ ಸಮಸ್ಯೆ ಕಾಡ್ತಾ ಇರುವಂತದ್ದು ಅಲ್ಲಿ ಮಕ್ಕಳಿಗೆ? ಸತತವಾಗಿ ಏನೊಂದು 3-4 ವರ್ಷಗಳಿಂದ ಸಹ ಒಂದು ಈ ಹಳೆಯ ಒಂದು ಬಿಲ್ಡಿಂಗ್ ಅಲ್ಲಿ ಕಾಣ್ತಿರುವಂತದ್ದು. ಆದ್ರೆ ಮೇಲ್ಚಾವಣಿ ಎಲ್ಲ ಒಂದು ಗಂಭೀರ ಒಂದು ಲೆವೆಲ್ಗೆಲ್ಲ ಮೇಲ್ಚಾವಣಿ ಕೆಳಗೆ ಬಿದ್ದಿರುವಂತದ್ದು. ಆ ಮೇಲ್ಚಾವಣಿ ಏನು ಗೋಡೆಗೆ ಸ್ವಲ್ಪ ಬಿರುಕು ಬಿಟ್ಟಿರುವಂತದ್ದು. ಬಹಳಷ್ಟು ಅಲ್ಲಿನ ಒಂದು ಸ್ಥಿತಿಗತಿ ನೋಡಿದ್ರೆ ಒಂದು ಸ್ವಚ್ಛತೆಯನ್ನು ಅಲ್ಲಿನ ಒಂದು ಏನು ಸ್ವಚ್ಛತೆಯನ್ನು ಕಾಪಾಡದೆ ಮಕ್ಕಳಿಗೆ ಒಂದು ಶಾಲೆಗೆ ಬರುವಂತೆ ಒಂದು ಇದು ಮಾಡ್ತಿರುವಂತದ್ದು. ಏನ ಸ್ವಚ್ಛತೆ ಆಗ್ಲಿ ಮತ್ತೆ ಏನೇ ಆಗ್ಲಿ ಆ ಸ್ಕೂಲಿನಲ್ಲಿ ಒಂದು ಕಾಪಾಡ್ಕೊಳ್ತಿಲ್ಲ. ಆದ್ರೆ ಶಿಕ್ಷಣ ಇಲಾಖೆದವರು ಸಹ ಅಲ್ಲಿಗೆ ಒಂದು ಖಂಡಿತವಲ್ಲ ಒಂದು ತಿಂಗಳಿಗಾದ್ರೂ ಒಂದ್ಸರಿ ಹೋಗಿ ಬರ್ಬೇಕು. ಆದ್ರೆ ಯಾವುದೇ ತರ ಅಧಿಕಾರಿಗಳು ಎಲ್ಲಿಗೂ ಹೋಗಿ ಬರ್ತಿಲ್ಲ. ಬಟ್ ಇದರಿಂದ ಏನ್ ಅಧಿಕಾರಿಗಳಿಗೆ ಯಾವ ತರ ಏನ್ ಅನಿಸಿದೆ ಗೊತ್ತಾಗ್ತಿಲ್ಲ. ಬಟ್ ಮಕ್ಕಳ ಜೊತೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಒಂದು ಶಾಲೆಯಿಂದ ಆಟವಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸುಕನ್ಯಾ. ಓಕೆ, ಧನ್ಯವಾದಗಳು ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಗಾಗಿ.